ಹಾಯ್ ಎವ್ರಿವನ್, ನಮಸ್ಕಾರ. ಕಾಸಿಟೇಲ್ಸ್ ವಿತ್ ಮೀ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನಾ. ತೆನಾಲಿ ರಾಮನ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಥೆಯಲ್ಲಿ ಮುಂದಿನ ಭಾಗದ ಬಗ್ಗೆ ನೋಡೋಣ. ಇಂದಿನ ಕಥೆ ಏನು ಅಂದರೆ ತೆನಾಲಿ ರಾಮನ್ ಜಾಣತನ. ಒಂದು ದಿನ ಆಸ್ಥಾನದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ತುಂಬ ಆಸ್ಥಾನದಲ್ಲಿರುವಂತಹ ಪಂಡಿತರಿಗೆ ತೆನಾಲಿಯನ್ನು ಕಂಡ್ರೆ ಆಗೋದೇ ಇಲ್ಲ. ಹಾಗಾಗಿ ಅವರು ರಾಜನ ಬಳಿ ಬಂದು ಹೇಳ್ತಾರೆ, ತೆನಾಲಿಯನ್ನ ನೀವು ತುಂಬ ಪ್ರೀತಿ ಮಾಡ್ತೀರಾ, ಅದೇ ರೀತಿ ಅವನಿಗೆ ಎಲ್ಲ ಕೆಲಸಗಳನ್ನು ನೀವು ಕೊಡ್ತೀರಾ, ನಮಗೂ ಕೂಡ ಕೆಲಸ ಮಾಡೋಕ್ಕೆ ಅಪ್ಪಣೆ ನೀಡಬೇಕು, ನಮ್ಮ ಜಾಣತನವನ್ನು ಕೂಡ ನಾವು ಪ್ರದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ರಾಜ ಏನು ಮಾಡ್ತಾನೆ ಅಂತ ಹೇಳಿದರೆ, ಸರಿ ಆಯಿತು ಅಂತ ಹೇಳಿ ಅವರಿಗೆ ಒಂದು ಕೆಲಸವನ್ನು ನೀಡ್ತಾನೆ. ಏನು ಅಂತ ಹೇಳಿದರೆ, ಅರಮನೆಯಲ್ಲಿರುವ ಒಂದು ದೇವರ ಮೂರ್ತಿಯ ಕೆಳಗಡೆ ಇರುವಂತಹ ಒಂದು ಗಂಧದ ಕಡ್ಡಿಯಿಂದ ಬರುತ್ತಿರುವ ಹೊಗೆಯನ್ನು 2 ಮೊಳ ಮಲ್ಲಿಗೆಯ ಥರ ಅಷ್ಟು ಉದ್ದ ಇರುವಂತಹ ಮಲ್ಲಿಗೆ ಏನಿರುತ್ತೆ ಅದರಷ್ಟು ಉದ್ದ ಇರುವಂತಹ ಹೊಗೆಯನ್ನು ನೀನು ನಮಗೆ ತಂದುಕೊಡ್ಬೇಕು ಅಂತ ಹೇಳ್ತಾರೆ. ಅಲ್ಲಿರುವ ಪಂಡಿತರು ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ, ಯಾರಿಗೂ ಕೂಡ ಇದನ್ನ ಜಯಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಯಾರಿಗೂ ಹೊಗೆನ ಅದೇ ರೀತಿ 2 ಮೊಳ ಉದ್ದ ಇರುವ ಹೊಗೆನ ತಂದುಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ರಾಜ ಏನು ಮಾಡ್ತಾನೆ ಅಂತ ಹೇಳಿದರೆ, ಕೊನೆಗೆ ತೆನಾಲಿ ರಾಮನಿಗೆ ಹೇಳ್ತಾನೆ, ಸರಿ ನೀನಾದರೂ ಮಾಡಿ ತೋರಿಸು. ಆಗ ಆಸ್ಥಾನದಲ್ಲಿರೋ ಪಂಡಿತರೆಲ್ಲ ಒಪ್ಕೊಳ್ತಾರೆ, ನೀನು ಬಹಳ ಬುದ್ಧಿವಂತ ಅಂತ ಹೇಳಿ. ಆಗ ತೆನಾಲಿ ರಾಮಕೃಷ್ಣ ಏನು ಮಾಡ್ತಾನೆ ಅಂತ ಹೇಳಿದರೆ, 2 ಮೊಳ ಉದ್ದ ಇರುವಂತಹ ಒಂದು ಕೊಳವೆಯನ್ನು ತರ್ತಾನೆ. ಅದೇ ರೀತಿ ಆ ಕೊಳವೆಯನ್ನು ತಂದು ಗಂಧದ ಕಡ್ಡಿಯಲ್ಲಿ ಹೊರಬರುತ್ತಿರುವಂತಹ ಹೊಗೆ ಹತ್ರ ಹೋಗಿ ಹಿಡಿತಾನೆ. ಆ ಹೊಗೆ ಕೊಳವೆಯಲ್ಲಿ ತುಂಬಿಕೊಳ್ಳುತ್ತೆ. ಆಗ ಅವರು 2 ಕಡೆಯಿಂದ ಅದನ್ನು ಏನು ಮಾಡ್ತಾನೆ, ಕ್ಲೋಸ್ ಮಾಡಿಬಿಟ್ಟು ಆ ಕೊಳವೆಯನ್ನು ತಂದುಬಿಟ್ಟು ರಾಜನಿಗೆ ನೀಡ್ತಾನೆ. ಆಗ ರಾಜ ಹೇಳ್ತಾನೆ ಆಸ್ಥಾನದ ಪಂಡಿತರಿಗೆ, ಏನು ಹೇಳ್ತಾನೆ ಅಂದರೆ, ಆಸ್ಥಾನದಲ್ಲಿರುವ ಪಂಡಿತರಿಗೆ ಹೇಳ್ತಾನೆ, ನೋಡಿ ಇವಾಗ ನೀವು ತೆನಾಲಿ ರಾಮಕೃಷ್ಣನ ಜಾಣ್ಮೆಯನ್ನು ನೀವು ಒಪ್ಕೊಳ್ಳೇಬೇಕು. ಯಾಕಂದರೆ ಇವನು ಇಷ್ಟಾದ ಪ್ರಯತ್ನ ಮಾಡಿದ್ದಾನೆ, ಅದೇ ರೀತಿ ಇದನ್ನು ನಮಗೆ ತಂದುಕೊಟ್ಟಿದ್ದಾನೆ. ಆದರೆ ನೀವು ಯಾರು ಈ ರೀತಿ ಪ್ರಯತ್ನ ಮಾಡಿಲ್ಲ, ಅದೇ ರೀತಿ ಇವನ ಬುದ್ಧಿವಂತಿಕೆ ಮುಂದೆ ನಿಮ್ಮ ಬುದ್ಧಿವಂತಿಕೆ ಯಾವುದು ಮೇಲಲ್ಲ ಅಂತ ಹೇಳ್ತಾರೆ. ಆಗ ಅಲ್ಲಿರುವ ಪಂಡಿತರು ಇವನ ಬುದ್ಧಿವಂತಿಕೆಯನ್ನು ನೋಡಿ ಚಪ್ಪಾಳೆ ತಟ್ತಾರೆ. ಇದನ್ನ ಕಥೆಯಲ್ಲಿ ತೆನಾಲಿ ರಾಮಕೃಷ್ಣನ ಜಾಣ್ಮೆಯ ಬಗ್ಗೆ ನಾವು ನೋಡಿದ್ವಿ. ಮುಂದಿನ ಕಥೆಯಲ್ಲಿ ಇನ್ನೊಂದು ಕಿರು ಕಥೆಯೊಂದಿಗೆ ಹಾಗೂ ಇನ್ನೊಂದು ಜಾಣ್ಮೆಯ ಕಥೆಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಸಿಟೇಲ್ಸ್ ವಿತ್ ಮೀ, ಆ್ಯಂಡ್ ದಿಸ್ ಇಸ್ ಲಾಂಛನಾ ಸೈನಿಂಗ್ ಆಫ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು.